ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ನೂಕುನುಗ್ಗಲು ಉಂಟಾದ ಕಾರಣಕ್ಕೆ ಸ್ಥಳಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಬಂದು ಪರಿಸ್ಥಿತಿಯನ್ನು ನಿಯಂತ್ರಿಸಿದ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಚಿಂತಾಮಣಿ ನಗರದ ಕೆಜಿಎನ್ ಹೈಸ್ಕೂಲ್ ರಸ್ತೆಯಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ನೂಕುನುಗ್ಗಲು ಉಂಟಾದ ಕಾರಣಕ್ಕೆ ಸ್ಥಳಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಬಂದು ಸರ್ವರ್ ಸಮಸ್ಯೆ ಇದ್ದ ಕಾರಣ ದವಸ ಧಾನ್ಯಗಳು ಪಡೆಯಲು ಬಂದ ಸಾರ್ವಜನಿಕರನ್ನು ವಾಪಸ್ ಕಳುಹಿಸಿದ ಘಟನೆ ನಡೆದಿದೆ. ನ್ಯಾಯಬೆಲೆ ಅಂಗಡಿ ಮಾಲೀಕರು ಪಡಿತರ ವಿತರಿಸುವ ಬಗ್ಗೆ ಅವರು ಸೃಷ್ಟಿಸಿರುವ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪಡಿತರ ವಿತರಣೆ ಮಾಡುತ್ತಿರುವ ಬಗ್ಗೆ ಮೆಸೇಜ್ ಅನ್ನು ಹರಿಬಿಟ್ಟಿದ್ದಾರೆ. ಸದರಿ ಡಿಪೋದಲ್ಲಿ ಆಹಾರ ಪಡಿತರ ಪಡೆಯಲು ಸುಮಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಡಿಪೋ ಮುಂದೆ ಜಮಾಯಿಸಿದಾಗ ನಾ ಮುಂದು ತಾ ಮುಂದು ಎಂದು ನೂಕುನುಗ್ಗಲು ಉಂಟಾಗಿದ್ದಲ್ಲದೆ ಸಾರ್ವಜನಿಕರು ಡಿಪೋ ಮಾಲೀಕರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ತಿಂಗಳಿಗೆ 2 ದಿನ ಮಾತ್ರ ಆಹಾರ ಪಡಿತರ ವಿತರಣೆ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ಗುಡುಗಿದ್ದಾರೆ. ಸರ್ವರ್ ಬಿಸಿ ಅವ್ರೇನು ಮಾಡ್ತಾರೆ, ಏನಾದ್ರು ರೆಡಿ ಆಗಿ ಕೊಡ್ತಾ ಇದ್ರೆ ಇರ್ಬೋದು. ಸರ್ವರ್ ಕೆಲಸ ಹೇಳಿ ಅದು ನೀವು ಮೈಂಟೈನ್ ಮಾಡ್ಕೋಬೇಕಪ್ಪ. ಪ್ರತಿಯೊಂದು ಕಡೆ ಹೇಳಿ ನೀವು ಮೈಂಟೈನ್ ಮಾಡ್ಕೋಬೇಕು. ಡಿಪೋ ಮುಂಭಾಗ ನೂಕುನುಗ್ಗಲು ಉಂಟಾದ ಕಾರಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಸಾರ್ವಜನಿಕರನ್ನ ತಡೆಯಲು ಹರಸಾಹಸ ಪಡಬೇಕಾಯಿತು. ಸ್ಥಳಕ್ಕೆ ಧಾವಿಸಿದ ಆಹಾರ ಇಲಾಖೆಯ ಅಧಿಕಾರಿ ಸುಧಾಮಣಿರವರಿಗೆ ಡಿಪೋದಲ್ಲಿ ದವಸ ಧಾನ್ಯಗಳನ್ನು ಪಡೆಯಲು ಬಂದಿದ್ದ ಸಾರ್ವಜನಿಕರು ಡಿಪೋ ಮಾಲೀಕರ ವಿರುದ್ಧ ದೂರುಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. हमारा महीने में 2 रोज दाचे डिपो है ना, दूसरा बार खत्म कर दाचे इन्हें कहा कि इसके काला जान को स्कूल हमको सभी दाचे है ना, हमें क्या करना सभी हमें आटा चलाना वाला कुली मजदूरी करके खाना वाला 2 दिन तक को ख़त्म करना चाहिए ना. क्या पूछे तो क्या भी नहीं है, राशन ख़त्म हो रहा बोलचा. कितना डिपो नंबर कितना? हाँ 106. वारम में कितना भरता है? वारम में 2-3 गलती सुना. ठीक है कहाँ जाती है ना, कहाँ उन्हें कहीं काला जान जाते रहता है पढ़ाना. हमें क्या करना चाहिए, हमें जाको चुपचाप वापस आना. कितने काढ़ा ही है? 1000 गाड़ा ऊपर ही दिन सच्चा फिलो को 1000 गाड़ा ही. ಬೆಳಿಗ್ಗೆ 7 ಗಂಟೆಯಿಂದಲೇ ಸರ್ವರ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎಂದು ಇಲಾಖೆ ಹೇಳುತ್ತದೆ. ಆದರೆ ಯಾವ ಸಮಯಕ್ಕೆ ಸರ್ವರ್ ಆನ್ ಆಗುತ್ತದೆ, ಯಾವ ಸಮಯಕ್ಕೆ ಆಫ್ ಆಗುತ್ತದೆ ಎಂಬುದು ದೇವರೇ ಬಲ್ಲ. ತಿಂಗಳ ಅಂತ್ಯಕ್ಕೆ ಇನ್ನು ಕೆಲವೇ ದಿನಗಳು ಉಳಿದಿರುವಾಗ ಸರ್ವರ್ ಸಮಸ್ಯೆ ಹೀಗೆ ಮುಂದುವರಿದರೆ ಹೇಗಪ್ಪ ಪಡಿತರ ಪಡೆಯೋದು ಎಂಬುದು ಪಡಿತರ ಚೀಟಿದಾರರನ್ನ ಕಾಡುತ್ತಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.